ನಮಸ್ತೆ ವೀಕ್ಷಕರೇ. ಚೆಂಡೆಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ, ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ. ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ. ಯಕ್ಷ ಧ್ರುವ ತಾರೆ. ನಾನು ರಿಶಾಂತ್ ತೋಡಾರ್. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಯಕ್ಷರಂಗದಲ್ಲಿ ಅನನ್ಯ ಛಾಪು ಮೂಡಿಸಿದ ಹಿರಿಯ ಕಲಾವಿದ, ಪ್ರಸಿದ್ಧ ಪುಂಡು ವೇಷಧಾರಿ, ನಾಟ್ಯ ಮತ್ತು ಮಾತುಗಾರಿಕೆಯ ಮಾದರಿ ಸಾಧಕ, ಸಾಹಿತ್ಯ, ಪ್ರಸಂಗ ರಚನೆ, ಪತ್ರಿಕೋದ್ಯಮ ಹಾಗೂ ಯಕ್ಷಗಾನ ಶಿಕ್ಷಕರಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಡಾಕ್ಟರ್ ತಾರನಾಥ ವರ್ಕಾಡಿಯವರು ನಮ್ಮ ಜೊತೆಗಿದ್ದಾರೆ. ದಿವಂಗತ ವಿ.ಎ. ಬಲ್ಯಾಯ ಮತ್ತು ದಿವಂಗತ ಕಮಲಾಕ್ಷಿ ದಂಪತಿಯ ಮಗನಾಗಿ 1/6/1963 ಜನಿಸಿದ ಡಾಕ್ಟರ್ ತಾರನಾಥ ವರ್ಕಾಡಿಯವರ ಹುಟ್ಟೂರು ವರ್ಕಾಡಿ. ಇದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಹೊಸಂಗಡಿಗೆ ಸಮೀಪದ ಊರು. ಯಕ್ಷಗಾನ ರಂಗದ ಹಿರಿಯ ಕಲಾವಿದರಲ್ಲೊಬ್ಬರಾದ ಇವರು ತೆಂಕುತಿಟ್ಟಿನ ಶ್ರೇಷ್ಠ ಪುಂಡು ವೇಷಧಾರಿ, ನಾಟ್ಯ ಮತ್ತು ಮಾತುಗಾರಿಕೆಗಳೆಂಬ 2 ವಿಭಾಗಗಳಲ್ಲೂ ಪರಿಣತಿಯನ್ನು, ಪಕ್ವತೆಯನ್ನ ಹೊಂದಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದ ಕಲಾವಿದರು ಹೌದು. ತಂದೆ ವಿ.ಎ. ಬಲ್ಯಾಯರವರು ಮಗನು ಆಯುರ್ವೇದ ವೈದ್ಯನಾಗಬೇಕೆಂದು ಬಯಸಿದವರು. ಆದರೆ ವಿಧಿಯಾಟದ ಮುಂದೆ ಎಳವೆಯಲ್ಲಿಯೇ ತಂದೆಯನ್ನು ಕಳೆದುಕೊಳ್ಳುವಂತಾಯಿತು. ಆದರೂ ತಾಯಿ ಕಮಲಾಕ್ಷಿ ಅಮ್ಮನವರು ಅವರ ಸ್ವಾಭಿಮಾನಕ್ಕೆ, ಮನೆತನದ ಗೌರವಕ್ಕೆ ಕೊರತೆಯಾಗದಂತೆ ಬಡತನದಲ್ಲೇ ಮಕ್ಕಳನ್ನು ಬೆಳೆಸಿದರು. ಹಾಗೆ ಹೆಚ್ಚಿನ ವಿದ್ಯಾರ್ಜನೆಗೆ ಕೂಡ ಅವಕಾಶವಿರಲಿಲ್ಲ. ತಾರನಾಥರಿಗೆ ಎಳವೆಯಲ್ಲಿಯೇ ಕಲಾಸಕ್ತಿ ಇದ್ದುದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಶ್ರೀ ಕೆ. ಗೋವಿಂದ ಭಟ್ ಮತ್ತು ಶ್ರೀ ಕರ್ಗಲ್ಲು ವಿಶ್ವೇಶ್ವರ ಭಟ್ಟರಿಂದ ಯಕ್ಷಗಾನ ಹೆಜ್ಜೆಗಾರಿಕೆಯನ್ನು ಕಲಿತು ಬಳಿಕ ಸುಂಕದಕಟ್ಟೆ, ಕದ್ರಿ, ನಂದಾವರ, ಅರುವ, ಬಪ್ಪನಾಡು, ಎಡನೀರು, ಮಂಗಳದೇವಿ, ಕಟೀಲು ಹೀಗೆ ಒಟ್ಟು 40 ವರ್ಷಗಳ ಮಿಗಿಲಾದ ಕಲಾ ಸೇವೆ ಮಾಡಿ ಪ್ರಸ್ತುತ ಶ್ರೀ ಹಿರಿಯಡ್ಕ ಮೇಳದಲ್ಲಿ ಕಲಾ ಸೇವೆಯನ್ನ ಮುಂದುವರಿಸುತ್ತಿದ್ದಾರೆ. ಇವರದು ಬಹುಮುಖ ಪ್ರತಿಭೆ. ವೇಷಗಳನ್ನು ನಿರ್ವಹಿಸುವುದರ ಜೊತೆಗೆ ತಾಳಮದ್ದಳೆಗಳಲ್ಲಿ ಅರ್ಥಧಾರಿಯಾಗಿಯೂ ಕಾಣಿಸಿಕೊಳ್ಳುತ್ತಾರೆ. ಅತ್ಯುತ್ತಮ ಬರಹಗಾರರು ಹೌದು. ಪತ್ರಿಕೋದ್ಯಮಿಯಾಗಿ, ಯಕ್ಷಗಾನ ಶಿಕ್ಷಕರಾಗಿ, ಪ್ರಸಂಗ ರಚನಾಕಾರರಾಗಿಯೂ ಯಶಸ್ವಿಯಾಗಿದ್ದಾರೆ. ಬಲ್ಲಿರಿನಯ್ಯ ಮಾಸಪತ್ರಿಕೆಯ ಸಂಪಾದಕರಾಗಿ ನಾಡಿನ ಅನೇಕ ಪತ್ರಿಕೆಗಳಲ್ಲಿ ವಿಮರ್ಶಾ ಲೇಖನಗಳು, ಕತೆ, ಕವನಗಳನ್ನು ಬರೆದಿದ್ದಾರೆ. ಪ್ರಸಂಗ ರಚನಾ ಮತ್ತು ಕೃತಿ ರಚನಾ ಕಾಯಕದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಪ್ರಬಂಧ ರಚನೆ, ಜ್ಯೋತಿಷ್ಯ, ಆಯುರ್ವೇದ, ವಾಸ್ತುಶಾಸ್ತ್ರ ಮೊದಲಾದ ವಿಚಾರಗಳು ಡಾಕ್ಟರ್ ವರ್ಕಾಡಿಯವರ ಹವ್ಯಾಸಗಳು. ಯಕ್ಷಗಾನ ಛಂದಸ್ಸು ವಿದ್ವಾಂಸ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿಯವರ ಬದುಕು ಬರಹದ ಬಗ್ಗೆ ತಾರನಾಥರು ಬರೆದ ಅಭಿನಯ ನಾಗವರ್ಮ ಎಂಬ ಕೃತಿಯಿಂದ ಹಿಡಿದು ಪುರಾಣ ಲೋಕದ ಬಾಲರು, ಕಬ್ಬಿನ ಕೋಲು, ಒಂದೊಂದು ನದಿಗೂ ಒಂದೊಂದು ಕತೆ ಎಂಬ ಕೃತಿಗಳು ಪ್ರಕಟವಾಗಿವೆ. ಇವರು ರಚಿಸಿದ ಕನ್ನಡ ಪೌರಾಣಿಕ ಪ್ರಸಂಗಗಳು ಆಸ್ತಿಕ ಪರ್ವ, ಗೋಕರ್ಣ, ಶ್ರೀ ದೇವಶಿಲ್ಪಿ ವಿಶ್ವಕರ್ಮ, ಶಿಲ್ಪಕೌಶಲ, ಶ್ರೀರಾಮಕಾರುಣ್ಯ, ಮಹಾಋಷಿ ಅಗಸ್ತ್ಯ, ಅಷ್ಟಲಕ್ಷ್ಮಿ, ಸಾರ್ವಭೌಮ ಸ್ವರೋಚಿ ಮೊದಲಾದವುಗಳು. ಕನ್ನಡ ಕಾಲ್ಪನಿಕ ಪ್ರಸಂಗಗಳು, ಪುಷ್ಯಪೂರ್ಣಿಮಾ, ಶ್ವೇತಪಂಚಕ, ಶ್ವೇತಾಕ್ಷಮಾಲ ಮತ್ತು ರಚಿಸಿದ ತುಳು ಪೌರಾಣಿಕ ಪ್ರಸಂಗಗಳು ದೇವರಿಗೆ ಅರ್ಪಣೆ, ಗೋಕರ್ಣೆ. ತುಳು ಕಾಲ್ಪನಿಕ ಪ್ರಸಂಗಗಳು ಪರಕಿದ ಪಿಂಗಾರ, ಪೂಜ್ಯದ ತುಳಸಿ, ಮಸಣದ ತುಳಸಿ, ಕುಂಕುಮದ ಪರಕೆ. ತುಳು ಪ್ರಾರ್ಥನಾ ಆಧಾರಿತ ಪ್ರಸಂಗಗಳು ಬ್ರಹ್ಮ ವೈದ್ಯರು, ಬ್ರಹ್ಮ ಮುಗೇರರು, ಜಾಗಿದ ಪಂಜುರ್ಲಿ, ರುದ್ರಗುಳಿಗೆ, ಅಗೋಳಿ ಮಂಜಣ್ಣೆ, ಮೈಮಿದ ಮೈಸಂದಾಯೆ, ಮಣ್ಣದ ಮೋಕೆ. ಅಲ್ಲದೆ ಶ್ರೀ ಒಡಿಯೂರು ಕ್ಷೇತ್ರ ಮಹಾತ್ಮೆ ಮತ್ತು ಶ್ರೀ ಅಯ್ಯ ಜಗದ್ಗುರು ಮಹಾತ್ಮೆ ಎಂಬ ಕ್ಷೇತ್ರ ಪುರಾಣ ಪ್ರಸಂಗಗಳನ್ನು ಬರೆದಿರುತ್ತಾರೆ. ಪ್ರಸ್ತುತ ಪತ್ನಿ ಡಾಕ್ಟರ್ ಪ್ರೇಮಲತಾ ಮತ್ತು ಪುತ್ರಿ ಆಜ್ಞಾ ಸೋಹಂ ಜೊತೆ ಬೆಳ್ಮನ್ನು ಶ್ರೀ ದುರ್ಗಾ ನಿವಾಸದಲ್ಲಿ ವಾಸವಾಗಿದ್ದಾರೆ. ಪತ್ನಿ ಶ್ರೀಮತಿ ಪ್ರೇಮಲತಾ ವೃತ್ತಿಯಲ್ಲಿ ವೈದ್ಯೆಯಾಗಿದ್ದು ಪತಿಯ ಸಾಧನೆಗೆ ಸಹಕಾರಿಯಾಗಿ ಉತ್ಸಾಹವನ್ನ ತುಂಬುತ್ತಾರೆ. ಪುತ್ರಿ ಆಜ್ಞಾ ಸೋಹಂ ಮುಲ್ಕಿಯ ವಿಜಯ ಕಾಲೇಜಿನಲ್ಲಿ ಗಣಿತ ವಿಭಾಗದ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಯಕ್ಷಗಾನ ಹವ್ಯಾಸಿ ಕಲಾವಿದೆಯಾಗಿಯೂ ಲೇಖಕಿಯಾಗಿಯೂ ಬೆಳೆಯುತ್ತಿದ್ದಾರೆ. ಪ್ರಸ್ತುತ ಹಿರಿಯಡ್ಕ ಮೇಳದಲ್ಲಿ ತಿರುಗಾಟವನ್ನ ನಡೆಸುತ್ತಿರುವ ಡಾಕ್ಟರ್ ವರ್ಕಾಡಿಯವರು ಯಕ್ಷ ಧ್ರುವ ತಾರೆ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಈಗ ಬಾಲ್ಯದ ಉದ್ಯಾನವನವ ಮರಳಿ ಕಟ್ಟೋಣ ಅನ್ನುವ ಹಾಗೆ ನಿಮ್ಮ ಬಾಲ್ಯದ ಬದುಕು ಶಿಕ್ಷಣದ ಬಗ್ಗೆ ಒಂದು ಸವಿಸ್ತಾರವಾಗಿ ಹೇಳೋದಾದ್ರೆ. ನನ್ನ ಬಾಲ್ಯ ನಮ್ಮ ವರ್ಕಾಡಿ ಅಂತ ಹೇಳಿದರೆ ಅದು ಒಂದು ಯಕ್ಷಗಾನದ ಪರಿಸರ. ಈ ಶಾಲೆಗೆ ಹೋಗುವಾಗ ಎಲ್ಲ ಅಲ್ಲಿ ಇಲ್ಲಿ ಆಟಗಳೆಲ್ಲ ಆಗ್ತಾ ಇತ್ತು. ಹಾಗೆ ಅಂತ ಮನೆಯಲ್ಲಿ ಆಟಕ್ಕೆ ಅಷ್ಟು ಪ್ರೋತ್ಸಾಹ ಇರಲಿಲ್ಲ, ತುಂಬ ವಿರೋಧ. ಅಂದರೆ ಅವಾಗ ಯಕ್ಷಗಾನದ ಬಗ್ಗೆ ಅವರಿಗೆಲ್ಲ ಗೊತ್ತಿಲ್ಲ, ತಂದೆಯವರು ಕೂಡ ಆಟ ನೋಡಿದ್ದೆಲ್ಲ ಕಡಿಮೆ. ಆದರೆ ನನಗೆ ಆಟದ ಇಂಟ್ರೆಸ್ಟ್ ಇತ್ತು, ಮತ್ತು ಅಲ್ಲಿ ವೇಷವೆಲ್ಲ ಮಾಡಿದ್ದೆ. ಆಮೇಲೆ ಮೇಳಕ್ಕೆ ಸೇರಬೇಕು ಅನಿಸಿದ್ದು ತೀರಾ ಅಚಾನಕ್ಕಾಗಿ, ಯಾವುದೋ ಒಂದು ಹಠದಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಹೋದೆ, ಅಲ್ಲಿ ಯಕ್ಷಗಾನ ಕಲಿತೆ. ಆಮೇಲೆ ಮೇಳಕ್ಕೆ ಸೇರಬೇಕು ಅಂತ ಆಯಿತು, ಸುಂಕದಹಟ್ಟೆ ಮೇಳಕ್ಕೆ ಹೋದೆ. ಹೀಗೆ ಕಲಾ ಜೀವನ ಮುಂದುವರಿಯಿತು ನಂದು. ಆವಾಗ ಶಾಲೆ ಎಲ್ಲ ಎಲ್ಲಿ ನೀವು ಶಾಲೆ ಕೊಡ್ಲಮ್ಮಗೂರು ವಾಣಿ ವಿಜಯ ಹೈಸ್ಕೂಲ್ನವರೆಗೂ ಹೋಗಿದ್ದೇನೆ ಅಷ್ಟೇ. ಅಲ್ಲಿ ಯಕ್ಷಗಾನ ಅಲ್ಲಿ ಯಕ್ಷಗಾನ ಇತ್ತು, ಆದರೆ ನಮ್ಮ ಇಲ್ಲಿ ಸಂಘದಲ್ಲಿ ಎಲ್ಲ ವೇಷ ಮಾಡಿದ್ದೇನೆ. ಶಾಲೆಯಲ್ಲಿ ಅಲ್ಲಿ ಒಂದು ವೇಷ ಮಾಡಿದ ನೆನಪು ಯಾವ್ದಾದ್ರು? ಇಲ್ಲ, ಮಾಡಿಲ್ಲ. ಇಲ್ಲ. ಆದ್ಮೇಲೆ ಯಕ್ಷಗಾನದಕ್ಕೆ ಒಲವು ಬಂದದ್ದು? ಅಲ್ಲಪ್ಪ, ಒಲವು ಮೊದಲೇ ಇತ್ತು. ಯಕ್ಷಗಾನದ ಒಲವು ಮೊದಲೇ ಇತ್ತು. ಆಟ ನೋಡ್ತಾ ಇದ್ದೆ, ನಾನು ಹೋಗ್ತಾ ಇದ್ದೆ. ಆದರೆ ಮೇಳಕ್ಕೆ ಸೇರಬೇಕು ಎಂಬ ಇಚ್ಛೆ ಇರಲಿಲ್ಲ. ಯಾವುದೋ ಒಂದು ಯಾದೃಚ್ಛಿಕವಾಗಿ ಮೇಳ ಸೇರಬೇಕಾಯಿತು, ಸೇರಿದೆ. ಮತ್ತೊಂದು ಕೇಳ್ಪಟ್ಟೆ, ನಿಮ್ಮ ತಂದೆಯವರಿಗೆ ನೀವು ಆಯುರ್ವೇದ ವೈದ್ಯರಾಗಬೇಕೆಂದಿತ್ತು, ಆದರೆ ನಿಮಗೆ ಯಕ್ಷಗಾನ ಹೇಗೆ ನಿಷ್ಠೆಯ ದಾರಿ ಆಯಿತು ಅಂತ? ಅದೇ ಉದ್ದೇಶಪೂರ್ವಕವಾಗಿ ಸೇರಿದ್ದಲ್ಲ. ನಾನು ಕಲಿಬೇಕು ಅಂತಲೇ ಇದ್ದವ ಅಲ್ವಾ. ಅಪ್ಪನಿಗೆ ನನ್ನ ಮೇಲೆ ಒಂದು ನಿರೀಕ್ಷೆ ಇತ್ತು. ತಾರಾನಾಥ ಅಂತ ಹೆಸರು ಇಟ್ಟದ್ದು ಅದಕ್ಕೆ ಅಲ್ವ, ಪಂಡಿತ್ ತಾರಾನಾಥರ ನೆನಪಿಗಾಗಿ. ಹೌದೌದು. ಅದು ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು 7ನೇ ಕ್ಲಾಸಿನಲ್ಲಿರುವಾಗ ಅವರು ತೀರಿ ಹೋದರು. ಆಮೇಲೆ ಸ್ವಲ್ಪ ಸ್ವೇಚ್ಛೆ ಅಂತ ಆಯಿತು. ಆಮೇಲೆ ಕಲಿಕೆ ಬಿಟ್ಟು ಹೋಯಿತು. ನಾನು ಕಲೀಲಿಕ್ಕೆ ಮಾತ್ರ ಹೋದ್ದು ಕೇಂದ್ರಕ್ಕೆ, ಮೇಳಕ್ಕೆ ಹೋಗುವ ಉದ್ದೇಶ ಇರಲಿಲ್ಲ. ಆಮೇಲೆ ಮತ್ತೆ 6 ತಿಂಗಳೇ ಅಂತ ಮಾಡೋದು, ಕಾಲೇಜಿಗೆ ಹೋಗಬೇಕಿದ್ರೆ ಮತ್ತೆ 6 ತಿಂಗಳು ಬೇಕಲ್ಲ. ಹಾಗೆ ಒಂದು 6 ತಿಂಗಳು ಮೇಳಕ್ಕೆ ಹೋಗುವ ಅಂತ ಆಯಿತು. ಅಲ್ಲಿ ಅದರ ಸೆಳೆತ ಉಂಟಲ್ಲ, ಆಟದ ಒಂದು ಚುಂಬಕ ಶಕ್ತಿ, ಅದು ನನ್ನನ್ನು ಸೆಳೆಯಿತು. ಆವಾಗ ಪುತ್ತಿಗೆ ತಿಮ್ಮಪ್ರೈಗಳು ಭಾಗವತರಿದ್ದರು, ಒಳ್ಳೊಳ್ಳೆ ವೇಷ ಕೊಟ್ಟಿದ್ದರು ನನಗೆ. ಆದ ಕಾರಣ ಇದರಲ್ಲಿ ಮುಂದುವರಿಯಬಹುದು ಅಂತ ಅನ್ನಿಸಿತು. ಹಾಗೆ ಮತ್ತೆ ಅಲ್ಲಿ ನಮ್ಮ ಕೋಳಿಯೂರು ಪದವಿನಲ್ಲಿ ಕುಮಾರ ವಿಜಯ ಪ್ರಸಂಗದ ಭಾನುಕ ರೇಣುಕ ಉಂಟಲ್ಲ, ಆ ಪುಂಡು ವೇಷವಾಗಿ ಗೆಜ್ಜೆ ಕಟ್ಟಿದ್ದು. ಆವಾಗ ಪುಂಡು ವೇಷವೇ ಮಾಡಿದ್ದು. ಆಮೇಲೆ ಧರ್ಮಸ್ಥಳ ಕೇಂದ್ರದಲ್ಲಿ ಭರತ ಎಲ್ಲ ಮಾಡಿದ್ದೆ, ಪುಂಡು ವೇಷವೇ ಮಾಡಿದ್ದು. ಆಮೇಲೆ ಮೇಳಕ್ಕೆ ಸೇರಿಯೂ ಸ್ವಲ್ಪ ಸಮಯ ಪುಂಡು ವೇಷ, 3ನೇ ಪುಂಡು ವೇಷಗಳೆಲ್ಲ ಇರ್ತದಲ್ಲ, ಅಂಥದ್ದೆಲ್ಲ ಮಾಡಿದ್ದೆ. ದೇವೇಂದ್ರ ಬಲ, ರಾಕ್ಷಸ ಬಲ ಇತ್ಯಾದಿ ಎಲ್ಲ. ಆಮೇಲೆ ಅಲ್ಲಿ 2 ವರ್ಷ ಇದ್ದದ್ದು ನಾನು ಸುಂಕದಹಟ್ಟೆ ಮೇಳದಲ್ಲಿ, ಎಲ್ಲ ಅವಕಾಶಗಳಿತ್ತು. ಆಮೇಲೆ ತುಳು ಪ್ರಸಂಗಕ್ಕೆ ಹೋದೆ, ಕದ್ರಿ ಮೇಳಕ್ಕೆ. ಮತ್ತು ಅದರಲ್ಲಿ ಒಂದು 6-7 ವರ್ಷ ಮುಂದುವರಿಯಿದೆ. 5 ವರ್ಷ, 7 ವರ್ಷ ಇದೂ ಸೇರಿ 2 ವರ್ಷ. ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಹೋದೆ. ಹಾಗೆ 27 ವರ್ಷ ಅಲ್ಲಿದ್ದೆ. ಅಲ್ಲಿನ ಅನುಭವವನ್ನು ಹೇಳೋದಾದರೆ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಅಲ್ಲಿನ ಒಂದು ಆ ದಿನಗಳು ಹೇಗಿತ್ತು? ಭಾಳ ಚೆನ್ನಾಗಿತ್ತು, ಒಳ್ಳೆಯ ವ್ಯವಸ್ಥೆ, ಊಟ ತಿಂಡಿಗೇನು ತೊಂದರೆ ಇರಲಿಲ್ಲ, ಮತ್ತು ಕಲಿಯುವ ವ್ಯವಸ್ಥೆ. ಆದರೆ ನಮಗೆ ಆ ವರ್ಷ ಗೋವಿಂದ ಭಟ್ರು ಗುರುಗಳು, ಅವರು ಬಹಳ ಪ್ರಸಿದ್ಧರು ಆವಾಗ. ಅಂದರೆ ತುಂಬ ಯಕ್ಷಗಾನದ ಸುವರ್ಣ ಯುಗ ಆಗ. ಪ್ರತಿ ವಾರ ಆಟಕ್ಕೆಲ್ಲ ಬರ್ತಾಯಿದ್ರು. ಮತ್ತು ನಿಡ್ಲೆ ನರಸಿಂಹ ಭಟ್ರು ಗುರುಗಳು, ನಿಮಗೆ ಬಾಯಿ ತಾಳ ಎಲ್ಲ ಅವರು ಹೇಳಿಕೊಡ್ತಾಯಿದ್ರು. ಗೋವಿಂದ ಭಟ್ರು ನಾಟ್ಯ ಎಲ್ಲ ಹೇಳಿಕೊಡ್ತಾಯಿದ್ರು. ಆಮೇಲೆ ಇದು ಎಂಥದ್ದು, ನಾನೇ ಆಸಕ್ತಿಯಿಂದ ಕಲಿತದ್ದು. ಕರ್ಗಲ್ ವಿಶ್ವೇಶ್ವರ ಭಟ್ರು ಅಲ್ಲಿಗೆ ಹೋಗಿ ಸ್ವಲ್ಪ ಕಲಿತೆ ಅವರಿಂದ. ಮೊದಲ ಹೆಜ್ಜೆಗಾರಿಕೆ ಯಕ್ಷಗಾನ ಕೇಂದ್ರದಲ್ಲಿ ಅಲ್ಲ, ಶಂಕರಾಚಾರಿ ಅಂತ ಒಬ್ಬ ಇದ್ದರು ನಮ್ಮಲ್ಲಿ, ನನ್ನ ಸ್ನೇಹಿತರವರು. ಅಲ್ಲಿ ವೇಷ ಮಾಡುವಾಗ ಆಗ ಅವರು ಹೇಳಿಕೊಟ್ಟಿದ್ರು. ಅದರ ಮುಂದಿನ ಪಾಠವನ್ನೆಲ್ಲ ಧರ್ಮಸ್ಥಳ ಮೇಳದಲ್ಲಿ ತಾಳಗಳ ಬಿಡಿತಗಳು, ಮುಕ್ತಾಯಗಳು ಇತ್ಯಾದಿ ಎಲ್ಲ ಉಂಟಲ್ಲ, ಮಾಮೂಲು ಪ್ರಾಥಮಿಕ ಪಾಠಗಳು. ಅದು ಒಟ್ಟು 4 ತಿಂಗಳ ಶಿಬಿರ ಅಲ್ವಾ. ಅದು 4 ತಿಂಗಳಲ್ಲಿ ಏನು ಯಕ್ಷಗಾನ ಕಲಿತಾರೆ, ಮಾರ್ಗದರ್ಶನ ಅಷ್ಟೇ ಅದು. ಆಮೇಲೆ ಯಕ್ಷಗಾನದಲ್ಲಿ ಕಲಿಸುವುದು ಅಂತ ಇಲ್ಲ, ನಾವು ಕಲಿಯೋದು, ನಮಗೆ ಬೇಕಾದ್ದನ್ನು ನಾವು ಕಲಿಯಬೇಕು. ಹಾಗೆ ಮತ್ತು ಹೆಚ್ಚಿನ ನಾಟ್ಯಗಳನ್ನೆಲ್ಲ ಕರ್ಗಲ್ ವಿಶ್ವೇಶ್ವರ ಭಟ್ರಿಂದ ಕಲ್ತಿದ್ದೇನೆ.
ಮತ್ತೊಂದು, ತಾವು ಪ್ರಸಂಗಗಳಲ್ಲೆಲ್ಲ ಹೆಚ್ಚಿನದಾಗಿ ಪಾತ್ರ ಮಾಡಿರುವಂತದ್ದು ಸಾತ್ವಿಕ ಪಾತ್ರಗಳೇ. ಈ ಪಾತ್ರಗಳಲ್ಲಿ ತಾವು ಕಂಡುಕೊಂಡಂತಹ ವೈಶಿಷ್ಟ್ಯಗಳೇನು? ಸಾತ್ವಿಕ ಪಾತ್ರಗಳ ಮಾಡಿದ ಉದ್ದೇಶ ನನಗೆ ಸ್ವರ ಇಲ್ಲ ನೋಡಿ, ಪರ್ಸನಾಲಿಟಿ ಇಲ್ಲ. ನಾನು ಮಾಡಬಹುದಾದ ಪಾತ್ರಗಳು ಅಂತ ಹೇಳಿದರೆ ಅದೇ ಆಗಿದೆ. ಒಂದು ಹಂತದಲ್ಲಿ ಸ್ತ್ರೀ ವೇಷ ಮಾಡ್ತಾ ಇದ್ದೆ. ಧರ್ಮಸ್ಥಳ ಮೇಳಕ್ಕೆ ಹೋದ್ಮೇಲೆ ಅದನ್ನು ಬಿಟ್ಟೆ, ಬೇಡ ಅಂತ ಆಯಿತು. ಹಾಗೆಲ್ಲ ಬೇರೆ ಸ್ತ್ರೀ ವೇಷದವರಿದ್ದರು, ಮತ್ತು ಮೇಯ್ನ್ ಸ್ತ್ರೀ ವೇಷದವರದ್ದು ಸ್ವಲ್ಪ ತೊಂದರೆ ಇತ್ತು ನನಗೆ, ರಗಳೇ ಈಗ ಹೇಳೋದು ಬೇಡ, ಜನ ಇಲ್ಲ ಹಾಗೆ. ಮತ್ತು ಸ್ತ್ರೀ ವೇಷ ಬೇಡ ಅಂತ ಕಡತೋಕ ಮಂಜುನಾಥ ಭಾಗವತರಿದ್ರು ಹೇಳಿದೆ ನಾನು. ಮತ್ತು ಪುಂಡು ವೇಷಗಳನ್ನೇ ಮಾಡ್ತಾ ಇದ್ದೆ. ಹಾಗೆ ನಾನು ಪುಂಡು ವೇಷಧಾರಿಯಾಗಿದ್ದೆ. ಮತ್ತು ನನಗೆ ಆ ಪಾತ್ರಗಳು ಬಂದದ್ದು ಈ ಸುಂದರರಾಯರ ನಿರ್ಗಮನದ ಬಳಿಕ ಹೆಚ್ಚಾಗಿ. ಅವರಂಥ ಪಾತ್ರ ಮಾಡ್ತಿದ್ರಲ್ಲ, ಕೃಷ್ಣ, ವಿಷ್ಣು, ಗೋವಿಂದ, ದೀಕ್ಷಿತ, ಅವರು ಹೋದ್ಮೇಲೆ ಅದೆಲ್ಲ ನನಗೇ ಬಂತು. ಇಲ್ದಿದ್ರೆ ಹಾರ್ತಾ ಇದ್ದೆ ನಾನು. ಮತ್ತು ಹಾರುವುದು ನಿಂತು ಹೋಯಿತು. ಇದೇ ಇದೆ. ಮತ್ತು ಅದಕ್ಕೆ ಸ್ಟಡಿ ಮಾಡ್ತಾ ಹೋದೆ. ಹಾಗೆ ಸಾತ್ವಿಕ ಪಾತ್ರಗಳು ಅದರ ವೈಶಿಷ್ಟ್ಯಕ್ಕಿಂತಲೂ ನನಗೆ ಬಂದದ್ದು ಅನಿವಾರ್ಯತೆಯಿಂದ. ಒಂದು ಮೇಳದ ಅನಿವಾರ್ಯತೆ, ಇನ್ನೊಂದು ನನ್ನ ಶಾರೀರ ಇದೆಯಲ್ಲ, ಸ್ವರ, ಪರ್ಸನಾಲಿಟಿ ಇತ್ಯಾದಿ. ಆಟಕ್ಕೆ ಬೇಕಾದ ಆಳಂಗ ಆಗಲಿ ಸ್ವರ ಆಗಲಿ ನನ್ನ ಹತ್ರ ಇಲ್ಲ. ಇದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಆದರೆ ಈ ಪಾತ್ರಗಳು ಸುಧಾರಿಕೆಯಾಗ್ತಿತ್ತು. ಆಕಸ್ಮಿಕವಾಗಿ ಸಿಕ್ಕ ಅವಕಾಶ ಆಕಸ್ಮಿಕವಾಗಿ ಅಂದರೆ ಪುಂಡುವೇಷಗಳನ್ನು ಮಾಡ್ತಾ ಇದ್ದೆ. ಸುಂದರರಾಯರು ವಿಷ್ಣು ಮಾಡುವಾಗ ಬ್ರಹ್ಮ ಮಾಡ್ತಾ ಇದ್ದೆ. ಹೀಗೆಲ್ಲ ಒಟ್ಟಿಗೆ ಕೆಲವು ಪಾತ್ರಗಳನ್ನು ಮಾಡ್ತಾ ಇದ್ದೆ. ಕರ್ಣಭೇದನದಲ್ಲಿ ಅವರು ಕರ್ಣ ಮಾಡುವಾಗ ನಾನು ಕೃಷ್ಣನು ಮಾಡಿದ್ದುಂಟು, ಈ ಥರ ಎಲ್ಲ. ಆದರೆ ಈ ಪಾತ್ರಗಳೆಲ್ಲ ಮತ್ತೆ ನನಗೆ ಗಟ್ಟಿಯಾದದ್ದು ಆಮೇಲೆ ಅವರ ನಿರ್ಗಮನದ ಬಳಿಕ. ಅವರಿಂದ ಅನುಭವಗಳನ್ನೆಲ್ಲ ಪಡೆದ ಅನುಭವ. ನಾನು ಅವರ ತುಂಬ ಅಭಿಮಾನಿ, ನೋಡ್ತಾ ಇದ್ದೆ ಆಟ. ಅದು ಅವರ ಮಾತುಗಾರಿಕೆ ಅಂದರೆ ಕನ್ನಡ ನಾಡು ಕಂಡ ಅಭೂತಪೂರ್ವ ಒಬ್ಬ ಮಾತುಗಾರ. ಅವರಿಗಿಂತ ಹೆಚ್ಚು ಜ್ಞಾನ ಇರ್ಬೋದು ಬೇರೆ ಮಂದಿಗೆಲ್ಲ. ಶ್ರೇಣಿಯವರು ಸೃಷ್ಟಿಶೀಲತೆ ಇರ್ಬೋದು, ವಾಸುದೇವ ಸಾಮಗರ ಓತಪ್ರೋತ ಮಾತುಗಳಿರ್ಬೋದು. ಆದರೆ ಪಂಡಿತ ಪಾಮರರನ್ನು ಮೆಚ್ಚಿಸುವ ಒಂದು ಸುಂದರ ಮಾತುಗಾರಿಕೆ ಕುಂಬ್ಳೆ ಸುಂದರರಾಯರು. ಆ ಥರ ಮಾತಾಡೋದು ನಾನು ಎಲ್ಲೂ ಕೇಳಲಿಲ್ಲ, ಬೇರೆ ಕ್ಷೇತ್ರದಲ್ಲಿಯೂ ಕೂಡ. ಹೌದು. ಈಗ ನಮ್ಮ ಮಾಸ್ಟರ್ ಹಿರಣ್ಯ ಎಲ್ಲ ಮಾತಾಡ್ತಾರೆ, ಆದರೆ ಸುಂದರರಾಯರ ಸ್ಟೈಲೇ ಬೇರೆ ಅಲ್ವಾ. ಅದಕ್ಕೆ ನಾನು ಹೇಳಿದ್ದು ಒಂದು ಒಳ್ಳೆಯ ಮಾತುಗಾರ. ಅದು ನನಗೆ ತುಂಬ ಆಕರ್ಷಣೆ. ಯಾವಾಗಂದರೆ ಸಣ್ಣ ಹುಡುಗ ಇರುವ ನಾನು ಆಟ ನೋಡಲಿಕ್ಕೆ ಹೋಗಿದ್ದೆ. ಮಹಾರಥಿ ಕರ್ಣ ಪ್ರಸಂಗ ಇರ್ಬೋದು, ಇವರ ಪರೀಕ್ಷಾ ರಂಗ ಆಗುವಾಗೆಲ್ಲ ನಿದ್ರೆ ಮಾಡಿದ್ದೆ ನಾನು. ಎಚ್ಚರ ಆಗುವಾಗ ಇವರು ಬಂದಿದ್ದಾರೆ, ಯಾವುದು ಕರ್ಣಭೇದನದ ಕರ್ಣ. ಆ ನಿದ್ದೆ ಬಿಟ್ಟದ್ದು ನನಗೆ ಮತ್ತೆ ಬೆಳಿಗ್ಗೆವರೆಗೆ ನಿದ್ದೆ ಬರಲಿಲ್ಲ. ಅಂದರೆ ಒಂದು ಮಕ್ಕಳಿಗೂ ಕೂಡ ಎಂಥದ್ದು ಸೆಳೆಯುವಂಥ ಒಂದು ಮಾತುಗಾರಿಕೆ ಅವರದ್ದು. ಹಾಗೆ ನಾನು ಅವರ ವೇಷಗಳನ್ನೆಲ್ಲ ನೋಡ್ತಾ ಇದ್ದೆ. ಹಾಗೆ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು, ಸ್ವಲ್ಪ ಪ್ರಭಾವ ಬೀರಿತು. ಮತ್ತು ನಾವು ಸ್ಟಡಿ ಮಾಡ್ತಿಲ್ಲ. ಅರ್ಥಕ್ಕೆ ಕೊರ್ಗಿ ಉಪಾಧ್ಯಾಯರನ್ನು ಆಶ್ರಯಿಸಿದೆ. ಕೊರ್ಗಿ ವೆಂಕಟೇಶ್ ಉಪಾಧ್ಯಾಯರನ್ನು, ಸಂಸ್ಕೃತ ವಿದ್ವಾಂಸರು. ಹೀಗೆ ಮತ್ತು ಓದಿನ ಚಟ ಇತ್ತು ನನಗೆ. ತುಂಬ ಓದ್ತಾ ಇದ್ದೆ ನಾನು, ಬೇರೆ ಬೇರೆ ಪುಸ್ತಕಗಳನ್ನು. ಯಾವುದು ಅಂತ ಇಲ್ಲ, ಕೈಗೆ ಸಿಕ್ಕಿದ ಪುಸ್ತಕ ಯಾವ ವಿಷಯ ಅಂತ ಇಲ್ಲ. ಮ್ಯಾಗಝಿನ್ಗಳು ಕೂಡ ಹಾಗೆ. ಬಹುಶಃ ಆ ಕಾಲದಲ್ಲಿ ಲಂಕೇಶ್ ಪತ್ರಿಕೆ ಎಲ್ಲ ಓದ್ತಾ ಇದ್ದವನು ನಾನೇ, ಏನು ಹಾಯಿ ಬೆಂಗಳೂರು ಇತ್ಯಾದಿ, ಈ ಥರ ಎಲ್ಲ ಓದೋದು, ಒಟ್ಟಾರೆ ಓದೋದು. ಮತ್ತೊಂದು ಕೇಳಬೇಕಿದ್ರೆ ನಿಮ್ಮ ಕನ್ನಡ ಸ್ಪಷ್ಟತೆ ಬಗ್ಗೆ, ಅದರ ಹಿಂದಿರುವಂಥ ಗುಟ್ಟೇನು ಅನ್ನುವಂಥದ್ದು ನಾನು ಹೇಳಲಾರೆ. ಬಹುಶಃ ಓದೇ ಇರಬಹುದು ಅಂತ ಅನಿಸ್ತದೆ. ನಿರಂತರ ಓದುವುದರಿಂದ ಭಾಷೆ ಶುದ್ಧಿಯಾಗುತ್ತೆ ಅಲ್ವಾ. ಮತ್ತು ಒಂದು ಭಾಷೆಯ ಬಗ್ಗೆ ನನಗೆ ತುಂಬ ಒಲವಿದೆ. ಒಂದು ಸುಸಂಸ್ಕೃತವಾದ ಭಾಷೆ ಬೇಕು. ಮತ್ತು ಯಕ್ಷಗಾನದ ಭಾಷೆಯೂ ಅದೇ ಅಲ್ಲ. ಹೌದು. ಸಂಸ್ಕೃತ ಭೂಯಿಷ್ಠವಾದ ಒಂದು ಗ್ರಾಂಥಿಕ ಭಾಷೆ, ಅದು ಬರೀ ಗ್ರಾಮ್ಯ ಭಾಷೆಗಳಲ್ಲ. ಓದುವುದರಿಂದ ಭಾಷೆ ಅಂಥದ್ದು ಅಭಿವೃದ್ಧಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಹಾಗೆ ಅಂತ ಭಾಷೆಯ ಅಭಿವೃದ್ಧಿಗಾಗಿಯೇ ಓದಿದ್ದಲ್ಲ ನಾನು. ನಾನು ನಿಜವಾದ ಆಸಕ್ತಿಯಿಂದ ಓದಿದವನು. ಪ್ರಯೋಜನ ಆಯಿತು ಅದು. ಮತ್ತು ಗೋವಿಂದ ಭಟ್ರು ನನ್ನ ಗುರುಗಳು. ಅವರ ಭಾಷೆ ಭಾಳ ಪ್ರೌಢವಾದ ಭಾಷೆ ಅಲ್ಲ. ನಾನು ಮಾಡುವ ಪಾತ್ರಗಳಿಗೆ ಅದೆಲ್ಲ ನನಗೆ ಸ್ವಲ್ಪ ಆಗಲಿಕ್ಕಿಲ್ಲ ಅಂತ ಕಂಡಿತು ಅದು. ಇದು ನನಗೆ ಇಷ್ಟ ಆಯಿತು. ಹಾಗೆ ಅಂತ ಅವರ ಭಾಷೆ ನನಗೆ ಬರಲಿಲ್ಲ, ಸುಂದರರಾಯರ ಭಾಷೆ ನನಗೆ ಬರಲಿಲ್ಲ. ಅದು ಅಷ್ಟು ಚೆಂದ ಇದೆ. ಅದು ಚಿಕ್ಕ ಚಿಕ್ಕ ವಾಕ್ಯಗಳು, ಸುಂದರ ಶಬ್ದಗಳು, ಒಂದು ಕಾದಂಬರಿಯ ಭಾಷೆ. ಹಾಗೆ ಅವರ ಜೊತೆ ಒಡನಾಟ ಏನಾದರೂ ತುಂಬ ವರ್ಷ ಇದೆಯಲ್ಲ, 10-15 ವರ್ಷ ಇತ್ತು ಅಂತ ಧರ್ಮಸ್ಥಳ ಮೇಳದಲ್ಲಿ. 10 ವರ್ಷ ಅಂತೂ ಗ್ಯಾರಂಟಿ ಇತ್ತು. ನೀವು ಸ್ಫೂರ್ತಿಯಾಗಿ ತೆಗೆದುಕೊಂಡವರ ಜೊತೆ ಒಂದು ಒಡನಾಟ ಮಾಡುವಂಥದ್ದು, ಅಲ್ಲಿನ ಅನುಭವ ಹೇಗಿತ್ತು ಅವರ ಜೊತೆಗೆ ಹೇಳೋದಾದ್ರೆ? ಅಲ್ಲ, ನಾನು ಧರ್ಮಸ್ಥಳ ಮೇಳಕ್ಕೆ ಹೋಗುವಾಗೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದರು ಅಲ್ಲಿ. ಯಾರು? ಸುಂದರರಾಯರು, ನಾರಾಯಣ ಹೆಗಡೆ, ಆಮೇಲೆ ಚಂದ್ರಗಿರಿ ಅಂಬು, ಎಂಪಕಟ್ಟೆ ರಾಮಯ್ಯ ರೈಗಳು, ಮತ್ತು ಇವರು ಪಕಳಕುಂಜ ಕೃಷ್ಣ ನಾಯ್ಕರು,
ಎಲ್ಲ ದೊಡ್ಡ ದೊಡ್ಡ ತಲೆಗಳೇ ಇದ್ದದ್ದಲ್ಲಿ ಅವಾಗ. ಹಾಗೆ ಒಂದು ದೊಡ್ಡ ಕಲಾವಿದರ ಒಟ್ಟಿಗೆ ತಿರುಗಾಟ ಅಲ್ವಾ, ತುಂಬ ಒಳ್ಳೆಯದಾಗಿತ್ತು. ಆದರೆ ಸುಂದರ್ರಾಯರು, ನಾನು ಪ್ರಾಸಕ್ಕೆ ಟ್ರೈ ಮಾಡ್ತಾ ಇದ್ದೆ, ಅದು ಅವರು ಬೇಡ ಅಂತ ನನ್ನ ಹತ್ರ ಹೇಳಲಿಲ್ಲ, ದನಿಗಳ ಹತ್ರ ಹೋಗಿ ಹೇಳಿ ಅವರು ನನಗೆ ಕರೆದು ನನ್ನನ್ನು, ಯಾರು ಹೆಗಡೆ, ವೀರೇಂದ್ರ ಹೆಗಡೆ ಅವರಲ್ಲ, ತಮ್ಮವರದ್ದು, ವಾರಿಗೆ ಬೇಜಾರಾಗ್ಬಿಟ್ಟು ಏನು ಬುಡ್ಲ ಅಂತ ಬಿಟ್ಟೆ. ನನಗೆ ಅವರದ್ದು ಅದು ಪ್ರಾಸ ಅವರದ್ದಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಶಂಕರನಾರಾಯಣ ಸ್ವಾಮಿಗರು ಹೇಳ್ತಾ ಇದ್ರಂತೆ, ಅದಕ್ಕಿಂತಲೂ ಮೊದಲು ನಾರಾಯಣ ಕಲ್ಲಿ ಅವರು ಹೇಳ್ತಾ ಇದ್ರಂತೆ. ಆಗ ನನಗೆ ಗೊತ್ತಿರಲಿಲ್ಲ, ಅದಿಲ್ಲದ್ರೆ ನಾನು ವಾದ ಮಾಡ್ತಿದ್ದೆ. ಆಯಿತು ಅಂತ ಬಿಟ್ಬಿಟ್ಟೆ. ನಂದು ಒರಿಜಿನಲ್ ಅಲ್ಲ, ನಾನು ಅಂಥದ್ದು ಶಬ್ದಗಳನ್ನು ಪೋಣಿಸುತ್ತಾ ತಯಾರಾಗ್ತಾ ಇದ್ದೆ. ನಾನು ಹುಡುಗ ಅಲ್ಲ ಕಲಿಯುವುದು. ಹೌದೌದು. ನನಗೆ ಇವರು ದೇರಾಜಿಯವರು ಹೇಳಿದರು, ಒಂದು 10 ನೀನು ಹಾಗೆ ಮಾಡಿದರೆ 11ನೇದು ತನ್ನಷ್ಟಕ್ಕೆ ಬರ್ತದೆ ಅಂತ. ಈ ಒಂದು ಧೈರ್ಯದಲ್ಲಿ ನಿಧಾನಕ್ಕೆ ಬರಬಹುದಲ್ವಾ ಅಂತ. ಹಾಗೆ ಒಂದು ಎಂಥದ್ದು ತೊಂದರೆ ಆಗಿತ್ತು. ಈಗ ದೊಡ್ಡವರೊಟ್ಟಿಗೆ ಅನುಭವ ಹೇಳೋದಕ್ಕೆ ಹೇಳೋದು ನಾನು. ಉಳಿದಂತೆ ತೊಂದರೆ ಇಲ್ಲ. ಮತ್ತೆ ನಿಮಗೆ ಈ ಯಕ್ಷಗಾನದಲ್ಲಿ ಮರೆಯಲಾಗದಂಥ ಒಂದು ಖುಷಿ ಇರ್ಬೋದು, ಬೇಸರ ಇರ್ಬೋದು, ಯಾವುದಾದ್ರೂ ಒಂದು ಘಟನೆ ಇದೆಯಾ? ಅಂದರೆ ನಾನು ನನ್ನ ಕಷ್ಟ ಸುಖಗಳನ್ನು ಯಾರ ಹತ್ರವೂ ಹೇಳಿಕೊಳ್ಳೋದಿಲ್ಲ. ಸಂತೋಷವನ್ನಾಗಲಿ ದುಃಖವನ್ನಾಗಲಿ ನಾನು ನನ್ನಷ್ಟಕ್ಕೆ ಅನುಭವಿಸುವುದು. ಹೇಳಿ ಏನು ಮಾಡಲಿಕ್ಕೆ ಯಾರಿದ್ದಾರೆ? ಹೌದು. ಅಂತೂ ಸಂತೋಷದ ದಿನಗಳು ಇರಬಹುದು, ದುಃಖದ ದಿನಗಳು ಇರಬಹುದು. ಬದುಕು ಅಂದರೆ ಹಾಗೆ ಅಲ್ವಾ? ಹೌದು. ಎಲ್ಲ ಬೇರೆ ಬೇರೆ ನಮೂನೆಯ ಎಂಥದ್ದು ಅನುಭವಗಳಾಗುತ್ತಾ ಇರುತ್ತೆ ಅಲ್ವಾ? ಇರಬಹುದು. ಮತ್ತೊಂದು ಕೇಳಬೇಕಾದ್ರೆ, ಯಕ್ಷಗಾನ ಪ್ರಸಂಗಗಳಿಗೆ ಈ ಛಂದಸ್ಸು ಅನಿವಾರ್ಯವೇ ಅನ್ನುವಂಥದ್ದು. ಈಗಿನ ಪ್ರಸಂಗ ನೋಡಿದರೆ ಯಾಕೆ ಅಂತ ಅನಿಸ್ತದೆ. ಯಾಕೆಂದರೆ ಯಕ್ಷಗಾನದ ಮುಖ್ಯ ಉದ್ದೇಶ ಪ್ರದರ್ಶನ ಅಲ್ವಾ? ಪ್ರದರ್ಶನದ ದೃಷ್ಟಿಯನ್ನೇ ಇಟ್ಕೊಂಡು ಎಲ್ಲರೂ ಪ್ರಸಂಗ ಬರೆಯುವುದು. ಛಂದಸ್ಸು ಬೇಡವೇ? ಬೇಕು. ಹಿಂದಿನಿಂದ ಬಂದಿದ್ದೆ ಅಲ್ಲ, ಒಂದು ಪರಂಪರಾಗತವಾಗಿ ಬಂದಿದೆ. ಒಂದು ಹಂತದಲ್ಲಿ ಇರಲೇ ಇಲ್ವಂತೆ, ಒಟ್ಟು ಪದ್ಯ ಹೇಳ್ತಾ ಇದ್ರು ಅಂತ ಹೇಳಿದರೆ ಒಂದು ಲಯ ಹಿಡಿದು ಹೇಳ್ತಾ ಇದ್ರು. ಹೆಚ್ಚಾಗಿ ಅಂಶಗಣ ಮಾತ್ರಗಣದ ಪದ್ಯಗಳಿರುವುದು. ಯಾವುದೋ ಕನ್ನಡ ನಾಡಿನಲ್ಲಿ ಅನೇಕ ಜಾನಪದಗಳ ಹಾಡುಗಳಿವೆಲ್ಲ ಇವೆಯಲ್ಲ, ಅದರ ಲಯವನ್ನು ಅನುಸರಿಸಿ ಇವರು ಹಾಡ್ತಾ ಇದ್ದರು. ಅದಕ್ಕೆ ಛಂದಸ್ಸಿನ ಸ್ವರೂಪ ಅಂತ ಇರಲಿಲ್ಲ. ಇತ್ತು, ಅದು ಉಲ್ಲೇಖ ಇರಲಿಲ್ಲ. ಹಳೆಯ ಪ್ರಸಂಗಗಳನ್ನೆಲ್ಲ ತೆಗೆದು ನೋಡಿದರೆ ಎಂಬಂತೆ ಅಂತ ಇರೋದು. ನಾನಿನ್ನ ದಾಸನಯ್ಯ ಎಂಬಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬಂತೆ ಅಂತ ಇತ್ತು. ಅದು ಅಂದರೆ ಅನುಸರಿಸ್ತಾ ಸಾಕ್ತಾ ಇದ್ರು ಅವರು. ಆಮೇಲೆ ಇದು ಬಂತು, ರಾಗ ತಾಳ ಹೇರಿ ಒಂದು ಮಟ್ಟು ಅಂತ ಬಂತು. ಮತ್ತು ಹಿಂದಿನ ಗಾನಕ್ಕೆ ಆ ಛಂದಸ್ಸು ಅನಿವಾರ್ಯ ಇತ್ತು. ಈಗ ನವರೋಜಿ ಏಕ ಅಂತ ಹೇಳುವಾಗ ಮಯ್ಯ ಬಿಡುದು ಗುಡ ನೀ ಸುಮ್ಮನೆ ಯೋಚಿಸಬೇಡ, ಹೀಗೆ ಅದನ್ನು ಹಾಗೆ ಹೇಳಬೇಕಿತ್ತು. ಈಗ ಹಾಗಲ್ಲ. ಈಗ ಒಟ್ಟು ಎಂಥದ್ದು ಸಂಗೀತದಾಗಿ ಹೇಳ್ತಾರಲ್ವ, ಆ ಹಳೆಯ ಸ್ಟೈಲ್ ಇಲ್ಲ. ಆದ್ದರಿಂದ ಈಗ ಇದು ಛಂದಸ್ಸು ಬೇಕೋ ಬೇಡವೋ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಅಲ್ವಾ? ಯಾಕೆಂದರೆ ಬೇಕಿದ್ರೆ ಬೇಕಾಗ್ಬೋದು. ಏನೂ ಇಲ್ಲದ ಛಂದಸ್ಸಿನ ಗಂಧ ಗಾಳಿ ಇಲ್ಲದ ಪ್ರಸಂಗಗಳು ಕೆಲವು ಬರ್ತದೆ, ನಾನು ನೋಡಿದ್ದೇನೆ. ಅದು ರಂಗದಲ್ಲಿ ಯಶಸ್ಸು ಕಂಡಿದೆ. ಆದ ಕಾರಣ ಬೇಕು ಅಂತೀರಾ ಬೇಡ ಅಂತೀರಾ? ಬೇಕು ಯಾಕೆ? ಅದು ಅಲಂಕಾರ ಪದ್ಯಗಳಿಗೆ. ನಾವೀಗ ಬಟ್ಟೆ ಹಾಕದೆ ಪೇಟೆಗೆ ಹೋಗ್ಲಿಕ್ಕೆ ಆಗ್ತದ ಅಲ್ವಾ? ಹಾಗೆ ಒಂದು ಸೌಂದರ್ಯ ಪದ್ಯಕ್ಕೆ ಅದು ಬೇಕಾಗ್ತದೆ. ಆದ್ದರಿಂದ ಛಂದಸ್ಸು ಬೇಕು. ಮತ್ತು ಈಗ ಏನಾಗಿದೆ ಅಂತ ಹೇಳಿದರೆ, ಒಟ್ಟು ವಿರಚಿತ ಅಂದರೆ ಕತೆ ಹೇಳುವವಾಗಿದೆ. ಅದು ಪದ್ಯ ಬರೆಯುವವನಿಗೆ ಗೌರವ ಇಲ್ಲ. ಅದು ಕತೆ ಒಂದು ತಂದು ಕೊಡ್ತಾನೆ, ಈ ಭಾಗವತರದನ್ನು ಏನಾದರೂ ಒಂದು ಬರೆದು ಪ್ರದರ್ಶನ ಮಾಡ್ತಾರೆ. ದೇವರ ದಯದಿಂದ ಅದು ಯಶಸ್ಸಾಗ್ತದೆ, ಆಟ ಸಿಗ್ತದೆ. ಇದು ಮುಖ್ಯ ಆಗಿದೆ. ಆದ್ದರಿಂದ ಅದೊಂದು ಸಾಹಿತ್ಯ ಕೃತಿಯಾಗಿ ಪರಿಗಣಿಸುವಲ್ಲಿ ಅದು ಸೋತಿದೆ. ಮತ್ತೊಂದು ಮಾತನಾಡೋದಾದರೆ, ನೀವು ನಿಮ್ಮ ಬರಹ ಮತ್ತು ಸಾಹಿತ್ಯ ಸಾಧನೆಯ ಬಗ್ಗೆ ಮಾತನಾಡೋದಾದರೆ, ನದಿಗಳ ಬಗ್ಗೆ ನೀವು ಬರೆದ ಲೇಖನ ವಿಶಿಷ್ಟವಾಗಿರುವಂತಹದ್ದು. ನದಿಗಳ ಬಗ್ಗೆ ನೀವು ಪ್ರೇರೇಪಿತರಾಗೋದಕ್ಕೆ ಕಾರಣ ಏನು, ಮತ್ತು ನದಿಗಳಲ್ಲಿ ನೀವು ಏನು ವಿಶೇಷತೆಯನ್ನು ಕಂಡುಕೊಂಡ್ರೆ ಅನ್ನುವಂಥದ್ದು? ಎರಡು ಉದ್ದೇಶ. ಒಂದು, ನಾನು ಪುರಾಣ ಲೋಕದ ಬಾಲಕರು ಅಂತ ಒಂದು ಅಂಕಣ ಬರೀತಾ ಇದ್ದೆ ಉದಯವಾಣಿಯಲ್ಲಿ. ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ ನನಗೆ. ಆವಾಗ ನಾನು ಪುರಾಣಗಳನ್ನು ಅಭ್ಯಾಸ ಮಾಡಲೇಬೇಕಾಯಿತು. ಬೇರೆ ಬೇರೆ ಯಾವ ಪುರಾಣದಲ್ಲಿ ಏನುಂಟು ಅಂತ. ಹೀಗೆ ನನ್ನ ಹತ್ರ ಸಂಗ್ರಹ ಇದೆ 18 ಪುರಾಣಗಳದ್ದು. ಆವಾಗ ಈ ನದಿಗಳ ಕಥೆಗಳೆಲ್ಲ ಕೆಲವು ಅಲ್ಲಲ್ಲಿ ಕಾಣಿಸಿತು. ಭಾಳ ಇಂಟ್ರೆಸ್ಟಿಂಗ್ ಅದು. ಅದನ್ನೆಲ್ಲ ನೋಟ್ ಮಾಡ್ತಾ ಇದ್ದೇನು. 111 ಮತ್ತು ಇರಲಿಕ್ಕೆ ನದಿಗಳು ಅದಕ್ಕಿಂತ ಹೆಚ್ಚು ಉಂಟು, ಆದರೆ ಸರಿಯಾದ ಕಥೆಗಳಿಲ್ಲ.
ಈ ಕಥೆಗಳಂತೂ ಸಿಕ್ಕಿದ್ದು ಒಂದು 111 ನದಿಗಳ ಒಂದು ಪುಸ್ತಕ ಮಾಡಿದ್ದೇನೆ. ಒಂದು ಹಾಗೆ ಆಯಿತು. ಇನ್ನೊಂದು ನದಿಗಳ ಜಾಗೃತಿ ಬೇಕಲ್ಲ. ಹೌದು. ನಮ್ಮ ಭಾರತೀಯರಿಗೆ ನೀರು ಅಂದರೆ ಜಡವಸ್ತು ಅಲ್ಲ. ಈಗ ಪಂಚಭೂತಗಳಲ್ಲಿ ನೀರು ಜಡವೇ. ಆದರೂ ಕೂಡ ನದಿಗಳ ಬಗ್ಗೆ, ನೀರಿನ ಬಗ್ಗೆ ಎಲ್ಲ ಒಂದು ದೈವತ್ವದ ಆರೋಪ ಇದೆಯಲ್ಲ. ಗಂಗೆ ಅಂದರೆ ಗಂಗಾ ಮಾತೆ, ಶಿವನ ತಲೆಯಲ್ಲಿದ್ದಾನೆ ಈ ಥರ ಎಲ್ಲ. ಅದಕ್ಕೆಲ್ಲ ಒಂದೊಂದು ಕಥೆ ಇದೆ. ಗಂಗಾ ನದಿಗೆ ಇದ್ದ ಹಾಗೆ ತುಂಬ ನದಿಗಳಿಗೆ ಬೇರೆ ಬೇರೆ ಕಥೆ ಇದೆ. ಯಾಕೆ ಮಾಡಿದರು ಇದು? ಜಾಗೃತಿಗಾಗಿ. ಈ ಆರೋಪವನ್ನು ಮಾಡಿ ಆ ದೃಷ್ಟಿಯಿಂದಲಾದರೂ ಇದರ ಪಾವಿತ್ರ್ಯವನ್ನು ಉಳಿಸಲಿ ಎಂಬ ಕಾರಣಕ್ಕಾಗಿ. ಈ ಪಾವಿತ್ರ್ಯದಿಂದಲೇ ನದಿ ಹಾಳಾದ್ದುಂಟು ನೋಡಿ. ಈಗ ಗಂಗಾ ನದಿಯಲ್ಲಿ ಬಿದ್ದು ಸತ್ತರೆ ಮೋಕ್ಷ ಅಂತೇಳಿ ಹಣವನ್ನು ತಂದು ಹಾಕಿ ನದಿ ಹಾಳಾಗೋದಿಲ್ವಾ? ಈ ಥರದ್ದು ಅದರ ಸರಿಯಾದ ಅದರ ಉದ್ದೇಶ ಏನು ಎಂಬ ಗ್ರಹಿಕೆ ಇಲ್ಲದೆ ಕೆಲವು ಆಚಾರ ವಿಚಾರಗಳೆಲ್ಲ ಉಲ್ಟಾ ಹೊಡೆಯುತ್ತಾ ಉಂಟು. ಆದರೆ ಈ ಕಥೆಗಳಿಂದ ಮತ್ತು ಪೌರಾಣಿಕ ಒಂದು ಇದಿದೆಯಲ್ಲ, ಪೌರಾಣಿಕದ ಒಂದು ಭಾಷೆಯಲ್ಲಿ ಅದಕ್ಕೆ ದೈವತ್ವವನ್ನು ಆರೋಪಿಸುವ ಒಂದು ಅವರ ಪುರಾಣಿಕರ ಒಂದು ಪ್ರಜ್ಞೆ ನನಗೆ ಇಷ್ಟ ಆಯಿತು. ನೀರಿನ ಜಾಗೃತಿಗಾಗಿ ದೊಡ್ಡ ಸಮಸ್ಯೆ ಅಲ್ವಾ ಈಗ ನೀರಿಂದು. ಹೌದೌದು. ನೀರಿನ ಪರಿಶುದ್ಧಿಯೇ ದೊಡ್ಡ ಸಮಸ್ಯೆ ಈಗ. ಆದ ಕಾರಣ ಬರೆಯೋಣ ಅಂತ ಅನಿಸಿತು. ಉದಯವಾಣಿಯಲ್ಲಿ ಪ್ರಕಟ ಆಗಿದೆ, ಅದು ಅಂಕಣ ಬರಹವಾಗಿ ಬರ್ತಾ ಇತ್ತು. ಆವಾಗ ನಮ್ಮ ಸ್ನೇಹಿತರಾದ ಪೃಥ್ವಿರಾಜರು ಇದ್ದರು, ಅವರು ಅವಕಾಶ ಕೊಟ್ಟರು, ಮಾಡಿದೆ. ಅದು ಪುಸ್ತಕ ಆಗಿ ಕೂಡ ಬಂದಿದೆ. ಹೌದು. ಮತ್ತೊಂದು ಮೊಗ್ಗಿನ ಜೇನು ಅಂತ ಒಂದು ಹೆಸರು ನೋಡಿದೆ. ಇದರ ಹಿಂದಿನ ಮರ್ಮವೇನೆ, ಒಂದು ಅರ್ಥ ಏನು? ಮೊಗ್ಗಿಗೆ ಜೇನು ಇರುವುದಿಲ್ಲ ಅಲ್ವಾ? ನಾನು ಸಣ್ಣದಿರುವಾಗ ಬರೆಯುತ್ತಾ ಇದ್ದದು. ಕವಿತೆಗಳನ್ನು ಬರೆಯುವ ಚಟಗಳಿತ್ತು ನನಗೆ. ಏನಾದರೂ ಅದೊಂದು ಬರೆಯುತ್ತಾ ಇದ್ದೆ. ಅದು ತುಂಬ ಆಯಿತು ಪುಸ್ತಕಗಳು. ಅದನ್ನು ಎಂತ ಮಾಡೋದು? ಮೊಗ್ಗಿಗಿನಲ್ಲಿ ಜೇನು ಇಲ್ಲ. ಆದ ಕಾರಣ ಅದು ಮೊಗ್ಗಿನ ಜೇನು ಎಂಬುದೇ ಒಂದು ಆರೋಪ. ಇಲ್ಲ, ಏನೂ ಇಲ್ಲ ಇದರಲ್ಲಿ ಅಂತ ನಾನು ಹೇಳ್ಕೊಂಡದ್ದು. ಅದು ಹಾಗೆ ಹೆಸರು ಹಾಗೆ ಅನಿಸಿತು ನನಗೆ, ಮೊಗ್ಗಿನ ಜೇನು ಅಂತ ಹಾಕುವ ಅಂತೇಳಿ. ಹಾಗೆ ಅಂತ ಅದು ಪ್ರಕಟ ಆಗಲಿಲ್ಲ ಆ ಪುಸ್ತಕ. ಈಗ ನನ್ನ ಹತ್ರ ಉಂಟಾ ಅಂತಲೂ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ಅಂತೂ ಅದಕ್ಕೋಸ್ಕರ ಆ ಹೆಸರು ಇಟ್ಟದ್ದು. ಅಂದರೆ ನಾನೊಬ್ಬ ಏನು ತಿಳಿಯದವ ಇದನ್ನು ಬರೆದದ್ದು ಅಂತ. ಮೊಗ್ಗಿನಲ್ಲೂ ಜೇನು ಇದೆ ಎಂಬುದನ್ನು ಎಂಥದ್ದು ನಾನು ಹೇಳಲಿಕ್ಕೆ ಹೊರಟದ್ದು ಅಂತ ಅಷ್ಟೇ. ಮೊಗ್ಗಿನಲ್ಲಿ ಜೇನು ಇಲ್ವಲ್ಲ, ಇದರಲ್ಲಿ ಏನೂ ಇಲ್ಲ ಎಂಬ ಅರ್ಥವೂ ಇದೆ. ಹಾಗೆ ಆ ಹೆಸರಿಟ್ಟದ್ದು ನಾನು. ಮತ್ತೊಂದು ಯಕ್ಷಗಾನದ ಬಗ್ಗೆ ಮಾತನಾಡೋದಾದರೆ ಪ್ರಸಂಗ ರಚನೆ ಕೂಡ ತಾವು ಮಾಡ್ತೀರಾ. ಈ ಪ್ರಸಂಗ ರಚನೆಯ ಬಗ್ಗೆ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಳ್ಳೋದಾದರೆ? ಈ ತುಳು ಪ್ರಸಂಗಗಳಿಗೆ ಬಂದ ಮೇಲೆ ಕೆಲವು ಪ್ರಸಂಗಗಳನ್ನು ನೋಡುವಾಗ ಹೀಗೆ ಬರೆಯುವುದಿದ್ರೆ ನನಗೂ ಬರೆಯಬಹುದು ಅಂತ ಅನಿಸಿತು. ಯಾಕೆಂದರೆ ತುಂಬ ಸರಳವಾಗಿ ಇತ್ತು. ಆ್ಯಕ್ಚುಲಿ ಸರಳತೆಯಲ್ಲಿ ಗೂಢವಾದ ಅರ್ಥಗಳಿರುವ ಸಾಹಿತ್ಯ ಅದು. ಆವಾಗ ನನಗದು ಗೊತ್ತಿಲ್ಲ. ಹೀಗೆ ಬರೆದ್ರೆ ನಾವು ಬರೀಬಹುದಲ್ವ ಅಂತ ಬರೆದೆ, ಟ್ರೈ ಮಾಡಿದೆ. ಕದ್ರಿ ಮೇಳದಲ್ಲಿರುವಾಗ ಬರೀತಾ ಇದ್ದೆ. ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟರದ ಹಾಗಲ್ಲ, ಹೀಗೆ ಅಂತ ಸ್ವಲ್ಪ ಹೇಳಿದರು. ಆಮೇಲೆ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು ಹೇಳಿದರು, ಪ್ರಸಂಗ ಬರೆಯೋದಿದ್ರೆ ಶಿಮಂತೂರು ನಾಣ್ ಶೆಟ್ಟರಲ್ಲಿಗೆ ಹೋಗು ಅಂತ. ಅವರು ದೊಡ್ಡ ಛಾಂದಸರಲ್ವ. ಅದು ತುಂಬ ವಿಷಯ ಇತ್ತು ಅವರ ಹತ್ರ. ಹಾಗೆ ಅವರಿಂದ ನಾನು ಪ್ರಸಂಗ ಬರೆಯುವುದನ್ನು, ಅವರಿಂದ ಏನೆಲ್ಲ ಪಾಠವನ್ನು ಕಲಿತುಕೊಂಡ್ರೆ ಅಂತ ಒಂದು ಛಂದೋಬದ್ಧವಾಗಿ ಪ್ರಸಂಗ ಹೇಗೆ ಬರೆಯಬಹುದು ಎಂಬುದನ್ನು ಅವರಿಂದ ಕಲಿತೆ. ಮತ್ತು ಕಾವ್ಯಾಧ್ಯಯನದ ಅಗತ್ಯ ಏನು ಅಂತ ಅವರ ಕಲಿತೆ. ಯಕ್ಷಗಾನ ಕೃತಿಗಳು ಕಾವ್ಯ ಲಕ್ಷಣಗಳು ಉಂಟು, ಇಲ್ಲದೆಯೂ ಉಂಟು. ಕಾವ್ಯ ಲಕ್ಷಣದ ಅಷ್ಟಾದಶ ವರ್ಣನೆಗಳನ್ನು ಮಾಡುತ್ತಾ ಹೋದರೆ ಪ್ರಸಂಗ ಜಕ್ ಬೀಳಬಹುದು, ಆಗೋದಿಲ್ಲ ಅದು. ಯಕ್ಷಗಾನದ ಪ್ರಸಂಗದ ಮೌಲ್ಯಮಾಪನ ಮಾಡಲಿಕ್ಕೆ ಒಂದು ಮಾನದಂಡ ಇಲ್ಲ. ಈಗ ಏನು ಮಾಡಬೇಕು ಅಂತೇಳಿ ಒಂದು ಸ್ಥೂಲವಾದ ಶಬ್ದಾರ್ಥಗಳು ಚೆನ್ನಾಗಿರಬೇಕು, ಛಂದೋಬದ್ಧವಾಗಿರಬೇಕು, ಒಂದು ಒಳ್ಳೆಯ ಕಥೆ ಇರಬೇಕು ಅಲ್ವಾ. ರಸಘಟ್ಟಗಳಿರಬೇಕು ಮುಖ್ಯವಾಗಿ. ರಸಘಟ್ಟಗಳಲ್ಲಿ ಪದಪ್ರಯೋಗಗಳು ಭಾವವನ್ನು ಬಡಿದೆಬ್ಬಿಸುವಂತಿರಬೇಕು. ಈ ಥರ ಕೆಲವು ವಿಚಾರಗಳು ಒಂದು ಪ್ರಸಂಗವನ್ನು ಹೇಗೆ ಬರೆಯಬಹುದು ಎಂಬುದನ್ನು ಶಿಮಂತೂರು ನಾಣ್ ಶೆಟ್ಟರಿಂದ ನಾನು ಕಲಿತೆ. ಮತ್ತೊಂದು ಹೇಳಬೇಕಾದ್ರೆ ಪೌರಾಣಿಕ ಮತ್ತು ಕಾಲ್ಪನಿಕ ಪ್ರಸಂಗಗಳಲ್ಲಿ ನೀವು ಕಂಡ ಸಂಶೋಧನೆ ಏನು, ಅದರಿಂದ ಏನೆಲ್ಲ ಕಲಿಬೋದು ಅನ್ನುವಂಥದ್ದು? ಪೌರಾಣಿಕ ಪ್ರಸಂಗಗಳೇ ಹೆಚ್ಚು ಪ್ರಚಲಿತವಾಗಿತ್ತು. ಒಂದು ಹಂತದಲ್ಲಿ ಅದೇ ಹೇಳಿದನಲ್ಲ, ಆಶು ಕವಿತೆಗಳನ್ನು ಕಟ್ಟಿ ಭಾಗವತರು ಹಾಡ್ತಾ ಇದ್ರಂತೆ. ಆಮೇಲೆ ಪ್ರಸಂಗಕರ್ತರ ಅಂಥದ್ದು ಪ್ರವೇಶ ಆಯಿತು ಇಲ್ಲಿಗೆ. ಅಂದರೆ ಆ್ಯಕ್ಚುಲಿ ಪ್ರಸಂಗಗಳು ಎಲ್ಲ ಇದು ಎಂಥದ್ದು ಓದುವ ಕಾವ್ಯಗಳು. ಪೇಳುವೇನೀ ಕಥಾಮೃತವ, ಪ್ರದರ್ಶಿಸುವೇನೀ ಕಥಾಮೃತವ ಅಲ್ಲ, ಓದುವ ಕಾವ್ಯಗಳು. ಅಂದರೆ ಮುಖ್ಯವಾಗಿ ಪ್ರವಚನಕಾರರು. ಈಗ ಭಾಗವತರ ಆಟ ಅಂತ ಆಟವನ್ನು ಹೇಳ್ತಾರಲ್ಲ, ಭಾಗವತರು ಅಂದರೆ ಯಾರು?
ಪ್ರವಚನಕಾರರು, ಹರಿದಾಸರು ಇತ್ಯಾದಿ. ಆ ಹರಿದಾಸರು ಕೆಲವರು ಆಟಕ್ಕೆ ಬಂದರು, ಕೆಲವರು ಸಂಗೀತ ಕ್ಷೇತ್ರಕ್ಕೆ ಹೋದರು, ಹೊನ್ನಯ್ಯ ಭಾಗವತರು ಇತ್ಯಾದಿ ಅಲ್ವಾ. ಈ ಭಾಗವತರು ಬಂದ ಮೇಲೆ ಮತ್ತು ಅವರು ಆ್ಯಕ್ಚುಲಿ ನಮ್ಮ ವೆಂಕಟರಾಜ ಪುಣಿಚಿತ್ತಾಯರು ಹೇಳ್ತಾರೆ, ಈ ಪ್ರಸಂಗಗಳು ಹರಿಕತೆಗಾಗಿ ರಚನೆಯಾದದ್ದು ಅಂತ. ಅದು ಮತ್ತು ಆಟಕ್ಕೆ ಯಾರು ಅಳವಡಿಸಿದ್ದು ಅಂತ ಗೊತ್ತಿಲ್ಲ, ಯಾರೂ ಅಳವಡಿಸಿದ್ರು. ಆಮೇಲೆ ಪ್ರಸಂಗಗಳು ಎಂಥದ್ದು ಬಾಯ್ಪಾಠ ಬರಬೇಕು ಭಾಗವತರಿಗೆ ಅಂತ ಆಯಿತು. ಅದಕ್ಕೂ ಒಂದು ಕಾರಣ ಉಂಟು, ಅಲ್ಲಿ ಲೈಟ್ ಇಲ್ಲ ನೋಡಿ, ನಿಂತುಕೊಂಡು ಭಾಗವತಿಗೆ ಮಾಡೋದು. ಭಾಗವತರುಗಳು ನಿಂತುಕೊಂಡು ಮದ್ದಳೆ ಬಡಿಯೋದು, ನಿಂತುಕೊಂಡು ಚೆಂಡೆ ಬಡಿಯೋದು. ಇದೀಗ ಉಳಿದದ್ದು ನಿಂತುಕೊಂಡು ಚೆಂಡೆ ಬಡಿಯೋದು ಮಾತ್ರ, ಉಳಿದವರಿಗೆಲ್ಲ ಆಸನ ಬಂದಿದೆ ಅಲ್ಲಿ ಅಲ್ವಾ. ಅದು ಕೂಡ ರಂಗಸ್ಥಳದಿಂದ ಹೊರಗೆ ನೀವು ಗಮನಿಸಿ, ಈಗ ಕಟೀಲ್ ಮೇಳದ ಆಟ ನೋಡ್ತೀರಲ್ಲ, ಆ 4 ಕಂಬದ ಹೊರಗೆ ಉಂಟು ಅದು, ಯಾವುದು ಈ ಕೂತ್ಕೊಳ್ಳೋದೆಲ್ಲ ಭಾಗವತರ ಸೀಟ್. ಹಾಗೆ ಅವರು ಏನು ಮಾಡಿದರು, ಪ್ರಸಂಗಗಳನ್ನು ತಂದರು. ಪೌರಾಣಿಕವೇ ಇತ್ತು, ಅದರಲ್ಲಿ ಒಳ್ಳೆಯದುಂಟು ಕೆಟ್ಟದುಂಟು ಎಲ್ಲವೂ. ಎಂಥದ್ದು ಹಳತೆಲ್ಲ ಹೊನ್ನಲ್ಲ, ಹೊಸತಲ್ಲ ಮಣ್ಣಲ್ಲ, ಕೆಲವು ಹೊಸ ಪ್ರಸಂಗಗಳು ನ್ಯಾಯ ಮಾಡಿವೆ. ಹಾಗೆ ಬಂತು. ಇದರೆಡೆಯಲ್ಲಿ ಒಂದು ತುಳು ಪ್ರಸಂಗ ಬಂತಲ್ಲ, ಅದು ಕೂಡ ಅಚಾನಕ್ಕಾಗಿ ಹುಟ್ಟಿಕೊಂಡಂತು. ಈ ಧರ್ಮಸ್ಥಳ ಮೇಳದ ಆಟ ಫಲಿಮಾರಿನಂತೆ, ಕುಂಡಾವು ಮೇಳದ ಆಟ ಹೆಜಮಾಡಿಯಲ್ಲಿ ಅಂತೆ. ಆಗ ಕುರಿಯ ವಿಠಲ ಶಾಸ್ತ್ರಿಗಳು ರೈಸುವ ಕಾಲ ಅದು. ಯಕ್ಷಗಾನ ಅಂದರೆ ವಿಠಲ ಶಾಸ್ತ್ರಿಗಳಂದರೆ ಯಕ್ಷಗಾನ. ಆ ಥರದೊಂದು ವಾತಾವರಣವನ್ನು ಆ ಪ್ರಭಾವಿ ಕಲಾವಿದರು ಅಂತ ವರ್ಚಸ್ವಿ ಕಲಾವಿದರು ಅವರು ಮಾಡಿಟ್ಟಿದ್ರು. ಇವರು ಹೆಜಮಾಡಿಗೆ ಕಲೆಕ್ಷನ್ನೇ ಇಲ್ಲ ಅವರಿಗೆ. ಹಾಗೆ ಅವರು ಯಾರೋ ಒಬ್ಬರು ಮಾಸ್ಟ್ರು ಹೇಳಿದ್ರಂತೆ, ನನ್ನ ಹತ್ರ ಒಂದು ಪ್ರಸಂಗ ಉಂಟು, ಪಂದಬೆಟ್ಟು ವೆಂಕಟರಾಯರ ಪ್ರಸಂಗ ಪುಸ್ತಕ, ಅದು ಬ್ರಹ್ಮವೈದ್ಯರಕಳ ಪ್ರತಾಪ ಅಂತ, ನೀವು ಆಡೋದಿದ್ದರೆ ಕೊಡ್ತೇನೆ ಅಂತ. ಹಾಗೆ ಕೋಟಿ ಚೆನ್ನಯ್ಯ ಅಂತ ಹೆಸರಿಟ್ಟು ಅದನ್ನು ಆಡಿದರು. ಅದು ಹಿಟ್ಟಾಯಿತು. ಅಂದರೆ ಎಲ್ಲಿ ಹೋದರೂ ಕಲೆಕ್ಷನ್ ಅಂದರೆ ಕಲೆಕ್ಷನ್. ತುಳು ಪ್ರಸಂಗದ ರುಚಿ ಹಿಡಿಯಿತಲ್ವ. ಆಮೇಲೆ ಅದು ಬಂತು. ಕನ್ನಡ ಪದ್ಯಗಳನ್ನೇ ಬರೆದರು ಅವರಾಗ, ತುಳು ಪ್ರಸಂಗ ಬರಲಿಲ್ಲ. ಹಾಗೆ ಅಂತ ತುಳುವಿನಲ್ಲಿ ಪದ್ಯ ಬರೆದಿದ್ದಾರೆ ಭಾಳ ಹಿಂದೆಯೇ. 1850 ಸಂದರ್ಭದಲ್ಲಿ ನಮ್ಮ ಇವರು ಎಂಥದ್ದು ಭಾಗವತರು ನೆನಪು ಬರ್ತಾ ಇಲ್ಲ ನನಗೆ, ಸಂಕಯ್ಯ ಭಾಗವತರು ಅರಮನೆಯ ಹೆಂಗಸರಿಗೋಸ್ಕರ, ವಿಟ್ಲದ ಅರಮನೆಯ ಹೆಂಗಸರಿಗೋಸ್ಕರ ತುಳುವಿನಲ್ಲಿ ಬರೆದು ಆಡಿದ್ದಂತೆ. ಅವ್ರಿಗೆ ಕನ್ನಡ ಬರುವುದಿಲ್ಲ, ಅದಕ್ಕೋಸ್ಕರ ಇದು ಪಂಚವಟಿ ಪ್ರಸಂಗ, ವಾಲಿ ಸುಗ್ರೀವರ ಕಾಳಗದವರೆಗೆ. ಆಮೇಲೆ ಬಡಕಬೈಲ್ ಪರಮೇಶ್ವರಯ್ಯರು ಬರೆದಿದ್ದಾರೆ. ಅವಾಗೆಲ್ಲ ಸ್ವಲ್ಪ ತುಳುವಿನ ಕ್ರಾಂತಿ ಇತ್ತಲ್ಲ, ಈ ಪಣಿಯಾಡಿ ಕಿಲ್ಲೆ ಅವರು ಇವರು ಎಲ್ಲ ಒಂದು ತುಳು ಭಾಷೆಯ ಬಗೆಗೆ. ಆವಾಗ ಅವರು ಬರೆದ ಪ್ರಸಂಗ ಅದು 1935-40 ಇರಬೇಕು. ಆಮೇಲೆ ಮೇಳದಲ್ಲಿ ಪ್ರಸಂಗಗಳೆಲ್ಲ ತುಳುವಿನ ಪ್ರಸಂಗ ತುಳುವಿನಲ್ಲೇ ಪ್ರದರ್ಶಿತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಅನಂತರಾಮ್ ಮುಂಗಾಡಿಯವರು. ಕರ್ನಾಟಕ ಮೇಳವೂ ಸಿಕ್ಕಿತು, ದನಿಗಳ ಪ್ರೋತ್ಸಾಹವೂ ಸಿಕ್ಕಿತು. ಆಮೇಲೆ ಆ ಪ್ರಸಂಗ ಬಂತು. ಈಗ ಆಮೇಲೆ ಏನಾಯಿತು ಅಂತ ಹೇಳಿದರೆ, ಮೇಳಗಳು ಹೆಚ್ಚಾಗ್ತಾ ಹೋಯ್ತಲ್ಲ, ಆಗ ಒಂದೊಂದು ವಾರ್ಷಿಕ ಒಂದೊಂದು ಪ್ರಸಂಗ ಬೇಕಲ್ಲ. ಈ ಪ್ರಸಂಗದ ಉದ್ದೇಶಕ್ಕಾಗಿ ಪ್ರದರ್ಶನವೇ ಲಕ್ಷ್ಯವಾಗಿ ಪ್ರಸಂಗಗಳೆಲ್ಲ ಸ್ವಲ್ಪ ಎಂಥದ್ದು ಜಾಳು ಬೀಳುಗಳೆಲ್ಲ ಬಂತು. ಅದರಲ್ಲಿ ಸರಿಯಾದ ಎಂಥದ್ದು ಸಾಹಿತ್ಯಿಕ ಪ್ರಸಂಗಗಳು ಬರುವಲ್ಲಿ ಅದು ಸೋತಿತು ಅಲ್ವಾ. ಈಗ ಪ್ರಸಂಗಕ್ಕೆ ನೀವು ಹೇಳಿದ ಹಾಗೆ ಪೌರಾಣಿಕವೂ ಆದೀತು, ಕಾಲ್ಪನಿಕವೂ ಆದೀತು. ಈಗ ಕಾಲ್ಪನಿಕ ಪ್ರಸಂಗದಲ್ಲಿ ಅದ್ಭುತ ಎಂಥದ್ದು ಸಾಹಿತ್ಯಿಕ ಪ್ರಸಂಗವನ್ನು ಶ್ರೀಮಂತೂರು ನಾಣ್ಶೆಟ್ರು ಬರೆದಿದ್ದಾರೆ. ಒಳ್ಳೆಯ ಕವಿತೆ ಅವರದ್ದು, ಇತಿಹಾಸವೂ ಆಗ್ಬೋದು. ಅವರ ದೀಕ್ಷಾ ಕಂಕಣ ನೋಡಿ ಎಂಬ ಕಾವ್ಯವೇ ಅದು, ಕುಮಾರರಾಮನ ಕಥೆ ಅದು. ಈ ಥರ ಪ್ರಸಂಗ ಕಥಾವಸ್ತು ಯಾವುದೇ ಇರಲಿ, ಈ ಒಟ್ಟಾರೆ ಎಲ್ಲರೂ ಪ್ರಸಂಗ ಬರೀತಾರಲ್ಲ, ಅಂದರೆ ಬರೀಲಿ, ಎಲ್ಲರೂ ಬರೀರಿ, ಸಂತೋಷವೇ. ಆದರೆ ಅಧ್ಯಯನ ಇಲ್ಲದೆ, ಛಂದಸ್ಸನ್ನು ಕಲಿಯದೆ, ಒಟ್ಟಾರೆ ಪ್ರದರ್ಶನ ಹೆಸರಿಗೋಸ್ಕರ ಬರೀತಾರಲ್ಲ, ಇವರಿಂದಾಗಿ ಸ್ವಲ್ಪ ಜಾಳ ಆಯಿತು. ಪೌರಾಣಿಕದಲ್ಲಿಯೂ ಅಂಥದ್ದು ಸಿಗ್ಬೋದು ಬೇಕಿದ್ರೆ, ಹುಡುಕಿದರೆ. ಮತ್ತು ಪ್ರಸಂಗ ಸಾಹಿತ್ಯ ಮತ್ತು ಪ್ರದರ್ಶನವನ್ನು ನೋಡಿದರೆ ಯಕ್ಷಗಾನ ಒಂದು ಅಲೌಕಿಕವಾದ ರಮ್ಯಾದ್ಭುತವಾದ ಒಂದು ರಂಗಕಲೆ ಅಲ್ವಾ. ಅದಕ್ಕೆ ಪುರಾಣಗಳೇ ಹೆಚ್ಚು ಒಪ್ಪುತ್ತೆ ಅಲ್ವಾ. ಇದು ತುಳುವಿನಲ್ಲಿ ಉಂಟು ಅಂಥದ್ದು, ಈ ಭೂತಗಳೆಲ್ಲ ಒಂದು ರಮ್ಯಾದ್ಭುತ ಕಲ್ಪನೆಗಳೆಲ್ಲ. ಆದರೆ ಅದಕ್ಕೆ ನಿಮ್ಮದು ಕೇಸರ ತಟ್ಟಿ ಪಕಡಿ ಇದೆಲ್ಲ ಕಟ್ಟಿದರೆ ಶೋಭಿಸ್ತದ? ಯಾಕಂದರೆ ಭೂತದ ಒಂದು ಕಲ್ಪನೆ ತುಳುನಾಡಿನಲ್ಲಿ ಹೀಗೆ, ದೈವ ಅಂತ ಹೇಳ್ಬೋದು, ಭೂತ ಅಲ್ಲ. ದೈವಗಳ ಕಲ್ಪನೆ ಒಂದು ಬೇರೆ ಇದೆಯಲ್ಲ. ಆಹಾರ್ಯ ಬಹಳ ಮುಖ್ಯ ನೋಡಿ ಅಲ್ವಾ. ಈಗ ಗಾಂಧೀಜಿಯನ್ನು ಒಂದು ರಂಗಸ್ಥಳಕ್ಕೆ ತರುವುದಿದ್ರೆ ಯೋಧನಾಗಿ ತರುವುದಾ, ಋಷಿಯಾಗಿ ತರುವುದಾ? ಸಮಸ್ಯೆ ಅಲ್ವಾ. ನೀವು ಅವ ಯೋಧ ಆದರೆ ಏನು ಮಾಡಬೇಕು ಅವನನ್ನು ಇದು ಮಾಡ್ಬೋದು, ಸಿರಿಮುಡಿಯ ವೇಷ ಮಾಡ್ಬೋದು ಅಥವಾ ಕಿರೀಟ ವೇಷ ಮಾಡ್ಬೋದು ಅಲ್ವಾ.
ಅದು ಹೇಗಾಗ್ಬೋದು, ಅವನನ್ನು ಒಪ್ತಾರ ಗಾಂಧೀಜಿ ಅಂತೇಳಿ ಅಲ್ವಾ? ಋಷಿ ಅಂತ ಕಂಡ್ರೆ ಗಡ್ಡ ಗಟ್ಟಿ ಎಲ್ಲ ಬಂದರೆ ಅದನ್ನು ಒಪ್ತಾರ? ಈಗ ಆಹಾರ್ಯ ಜನರಿಗೆ ಪಕ್ಕ ಎಂಥದ್ದು ಕಾಣುವುದಲ್ವಾ? ಈ ಆಹಾರ್ಯದ ಸಮಸ್ಯೆ ಕೆಲವು ಇದರಲ್ಲಿ ಉಂಟು, ಎಂಥದ್ದು ಪ್ರಸಂಗಗಳಲ್ಲಿ ಉಂಟು, ಆಧುನಿಕ ಕಾಲ್ಪನಿಕ ಪ್ರಸಂಗಗಳಲ್ಲಿ. ಸಾಹಿತ್ಯದ ದೃಷ್ಟಿಯಲ್ಲಿ ಸೋತಿರಬಹುದು, ಆಹಾರ್ಯದ ದೃಷ್ಟಿಯಲ್ಲೂ ಕೆಲವು ಸೋತಿದೆ. ಹೊಸ ಕಥೆಗಳು ಬಂದಾಗ ಬಡಗಿನವರು ಅವರ ಮೂಲಭೂತವಾದ ಇದನ್ನು ಬಿಡಲೇ ಇಲ್ಲ, ವೇಷಭೂಷಣಗಳನ್ನು, ಆಹಾರ್ಯವನ್ನು ಬಿಟ್ಟೇ ಇಲ್ಲ. ನೋಡಿ, ಕಾಲ್ಪನಿಕ ಪ್ರಸಂಗ ತುಂಬ ಆಡ್ತಾರೆ, ಆದರೆ ಅವರ ಆ ಕಿರೀಟ ಅದು ಇದು ಎಲ್ಲ ಅದನ್ನು ಉಳಿಸಿಕೊಂಡಿದ್ದಾರೆ ಅವರು. ತೆಂಕಿನಲ್ಲಿ ಸ್ವಲ್ಪ ಶಿವಾಜಿಯು ಬಂದಿದ್ದಾರೆ, ಇನ್ಯಾರು ಅಲ್ಲ ಹೇಳಿದ್ದು ನಾನು, ಬೇರೆ ಬೇರೆ ದೈವಗಳು ಈಗೆಲ್ಲ ಬರುವಾಗ ಅದನ್ನು ಹಾಗೇ ಮಾಡಬೇಕಾಗ್ತದೆ. ಈಗ ಹೆಗಡೆಯವರ ವೇಷವನ್ನು ಹೇಗೆ ಮಾಡೋದಪ್ಪ, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯಲ್ಲಿ ಅವರ ಬಿಳಿ ಡ್ರೆಸ್ ಇಟ್ಟು ಪೇಟ ಇಡಬೇಕಲ್ವಾ? ಹೀಗೆ ಪೌರಾಣಿಕ ಪ್ರಸಂಗ ಆದರೆ ವೇಷಭೂಷಣಗಳ ರಕ್ಷಣೆ ಆಗುತ್ತೆ, ಅದು ಅದರ ಸಹಜ ಸೌಂದರ್ಯ. ಚಿತ್ರವೇ ಹಾಗೆ ಉಂಟು, ಒಂದು ಅಲೌಕಿಕವಾಗಿ ಉಂಟು. ಕಾಲ್ಪನಿಕದಲ್ಲಿ ತರಬಹುದು ಬೇಕಿದ್ರೆ, ಪೌರಾಣಿಕತೆ ಬೇಕು ಮಾತ್ರ. ಹಾಗೆ ತುಂಬಾನೇ ಮಾತನಾಡಿದ್ವಿ, ಇನ್ನಷ್ಟು ಮಾತನಾಡೋದಿದೆ, ಇನ್ನೊಂದು ಸಂಚಿಕೆಯಲ್ಲಿ ಮಾತನಾಡುವ. ಎಸ್ ವೀಕ್ಷಕರೇ, ಇದಾಗಿತ್ತು ಡಾಕ್ಟರ್ ತಾರನಾಥ್ ವರ್ಕಾಡಿ ಅವರ ಯಕ್ಷ ಪಯಣದ ಬದುಕು. ಇನ್ನಷ್ಟು ಮಾತುಗಳನ್ನಾಡೋದಿದೆ, ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ಸತಿಗೆ ಷೋಡಶದ